ಸ್ನೇಹಿತರೆ, NPS ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ತೀರ್ಥರಾಜಪುರ ಅರ್ಥಾತ್ ತೀರ್ಥಹಳ್ಳಿಯ ಆರಾಧ್ಯ ದೇವರಾದ ಶ್ರೀರಾಮೇಶ್ವರ ದೇವರಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಈ ದಿನ ನಾವು ಕವಲೇದುರ್ಗದ ಬಗೆಗಿರುವ ಕೆಲವೊಂದು ರೋಚಕ ಮಾಹಿತಿಯನ್ನು ತಿಳಿಯೋಣ. ಭುವನಗಿರಿ ದುರ್ಗದ ಬೆಟ್ಟದ ಮೇಲೆ ಅಭೇದ್ಯವಾದ 5 ಸುತ್ತಿನ ಕೋಟೆಯಲ್ಲಿ 5 ಮಹಾದ್ವಾರಗಳಿದ್ದವು. ಅಲ್ಲಲ್ಲಿ ಕಾವಲ ಗೋಪುರಗಳೂ ಇದ್ದವು. ಭುವನಗಿರಿಯ ಕಿಲ್ಲೆದಾರನಾಗಿದ್ದ ತಿಮ್ಮಣ್ಣ ನಾಯಕನು ಊರ ಮುಂಭಾಗದಲ್ಲಿ ಕೆರೆಯನ್ನು ಕಟ್ಟಿಸಿದನು. ಈ ಕೆರೆಯನ್ನು ತಿಮ್ಮಣ್ಣ ನಾಯಕನ ಕೆರೆ ಎಂದೇ ಕರೆಯಲ್ಪಡುತ್ತದೆ. ಕೋಟೆಯ ಒಳಗೆ ವಿಶ್ವೇಶ್ವರ ದೇವಸ್ಥಾನ, ಅರಮನೆ ಲಕ್ಷ್ಮೀನಾರಾಯಣ ದೇವಸ್ಥಾನ, ಹಾಗೆಯೇ 1 ಕಿಲೋಮೀಟರ್ ಮುಂದೆ ಕ್ರಮಿಸಿದರೆ ಶಿಖರೇಶ್ವರ ದೇವಸ್ಥಾನವಿದೆ. ಇಲ್ಲಿ ನಯನ ಮನೋಹರವಾದ ಸೂರ್ಯಾಸ್ತಮವನ್ನು ವೀಕ್ಷಿಸಬಹುದಾಗಿದೆ. ಮುಂದೆ ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಹಾಗೂ ವಾಲ್ಮೀಕಿ ಮುನಿಗಳು ಇಲ್ಲಿ ತಪಸ್ಸು ಮಾಡಿದರು. ಹಾಗೂ ಸಮುದ್ರ ಮಟ್ಟಕ್ಕಿಂತ 969 ಮೀಟರ್ ಎತ್ತರವಿರುವ ಕೋಟೆಯ ಮಹಾನವಮಿ ಮೈದಾನದಲ್ಲಿರುವ ಮಾಸ್ತಿಕಲ್ಲುಗಳು ವಿರೂಪಾಕ್ಷ, ವಿಜಯವಿಠಲ, ವೀರಭದ್ರ ಮತ್ತು ಭುವನೇಶ್ವರ ಗುಡಿಗಳು ಈ ಪ್ರದೇಶದ ಚರಿತ್ರೆಯ ಕುರುಹುಗಳಾಗಿವೆ. ಕೆಳದಿ ವೆಂಕಟಪ್ಪ ನಾಯಕನಿಂದ ಕಟ್ಟಿಸಲ್ಪಟ್ಟಿದೆಂದು ಪ್ರತೀತಿ ಇರುವ ಕಲ್ಲಿನ ಮಸೀದಿ, ವೀರಶೈವ ಮಠ, ಕೋಟೆಯ ಹೆಬ್ಬಾಗಿಲು, ಬೆಟ್ಟದ ಮೇಲಿನ ಅರಮನೆ, ಶಾಂತಗಂಗಾ ಕೊಳ, ಕಾಮಧೇನು ತೀರ್ಥ ಹಾಗೂ ಶ್ರೀಕಂಠೇಶ್ವರ ದೇವಸ್ಥಾನ ಈಗಲೂ ಸುಸ್ಥಿತಿಯಲ್ಲಿದೆ. 1500ರಿಂದ 250 ವರ್ಷಗಳ ಕಾಲ ಕೆಳದಿ ಅರಸರ ಆಳ್ವಿಕೆಗೊಳಪಟ್ಟ ಈ ಪ್ರದೇಶ ಮುಂದೆ ಮೈಸೂರಿನ ಹೈದರ್ ಅಲಿ ಹಾಗೂ ಅವನ ಮಗ ಟಿಪ್ಪು ಸುಲ್ತಾನರ ಆಡಳಿತಕ್ಕೆ ಒಳಪಟ್ಟಿತ್ತು. ಹೈದರ್ ಅಲಿ ಭುವನಗಿರಿ ದುರ್ಗಕ್ಕೆ ಕವಲು ದುರ್ಗ ಎಂದು ನಾಮಕರಣ ಮಾಡಿದನು. ಮುಂದೆ ಜನರ ಬಾಯಿಯಲ್ಲಿ ಇದು ಕವಲೆ ದುರ್ಗವಾಗಿ ರೂಪಾಂತರ ಹೊಂದಿತು. 1882ರವರೆಗೆ ಈ ಪ್ರದೇಶ ತಾಲೂಕು ಕೇಂದ್ರವಾಗಿತ್ತು. ನಂತರ ತೀರ್ಥಹಳ್ಳಿಗೆ ವರ್ಗಾವಣೆಗೊಂಡಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ವಂದೇ ಮಾತರಂ.